ಹಣ ಬರುತ್ತೆ, ಬಟ್ ಆದರೆ ಖರ್ಚಾಗುತ್ತೆ. ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ನಮ್ಮ ಕೈಯಲ್ಲಿ ಹಣ ನಿಲ್ಲದಿಲ್ಲ ಅಂತ ಏನಾದರೂ ಅನಿಸ್ತಾ ಇದೆನಾ? ಸೊ ಬಹುಶಃ ಇದೆಲ್ಲದೂ ಕೂಡ ಹಣದ ಬಗ್ಗೆ ಇರೋದಿಲ್ಲ. ಮೇ ಬಿ ಬ್ಲಾಕೇಜಸ್, ಮನಿ ಬ್ಲಾಕೇಜಸ್ ಅಂತ ಹೇಳ್ತೀವಿ. ಸೊ ಅದರಿಂದ ನೀವು ಸಫರ್ ಮಾಡ್ತಾ ಇರ್ಬೋದು. ಸೊ ಈ ಒಂದು ಮನಿ ಬ್ಲಾಕೇಜಸನ್ನು ಹೇಗೆ ಈಸಿಯಾಗಿ ರಿಮೂವ್ ಮಾಡೋದು ಆ್ಯಂಡ್ ಅದನ್ನು ಉಪ್ಪು ಮತ್ತು ನೀರನ್ನು ಉಪಯೋಗಿಸ್ಕೊಂಡು ಹೇಗೆ ಈಸಿಯಾಗಿ ಮನಿ ಬ್ಲಾಕೇಜಸನ್ನು ರಿಮೂವ್ ಮಾಡೋದು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಯನ್, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಹೋಪೋನೋಪೋನೋ ಬಗ್ಗೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮುಂತಾದ ವಿಚಾರಗಳ ಬಗ್ಗೆ ಈ ಒಂದು ಚಾನಲ್ನಲ್ಲಿ ವಿಡಿಯೋಗಳಿರುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸೊ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಸೊ ರಿಚುವಲನ್ನು ಹೇಗೆ ಮಾಡೋದು ಅಂತ ಅನ್ನುವಂಥದ್ದು. ಸೊ ಸ್ಟೆಪ್ ನಂಬರ್ 1, ಒಂದು ಬೌಲನ್ನು ತಗೊಳ್ಳಿ. ಸೊ ದೊಡ್ಡದಾಗಿರಲಿ, ಅದು ಪ್ಲಾಸ್ಟಿಕ್ಕಿಂದಾಗಿರ್ಬೋದು, ಗ್ಲಾಸಿಂದಾಗಿರ್ಬೋದು ಅಥವಾ ಸ್ಟೀಲಿಂದಾದರೂ ಆಗಿರ್ಬೋದು. ಸೊ ಬೌಲಲ್ಲಿ ಒಂದು ಉಗುರು ಬೆಚ್ಚಗಿರುವಂತಹ ಒಂದು ನೀರನ್ನು ಹಾಕಬೇಕಾಗುತ್ತೆ. ಸೊ ಎಷ್ಟು ಹಾಕಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 3/4 ಭಾಗ ನೀರನ್ನು ಹಾಕಿ ಈ ಒಂದು ಬೌಲ್ಗೆ ಸೊ 2ರಿಂದ 3 ಚಮಚ ಕಲ್ಲುಪ್ಪು, ಅಂದರೆ ಹರಳುಪ್ಪು ಅಂತ ನಾವು ಹೇಳ್ತೀವಲ್ಲ, ಸೊ ಆ ಒಂದು ಕಲ್ಲುಪ್ಪನ್ನು ನೀವು ಉಪಯೋಗಿಸ್ಬೇಕಾಗುತ್ತೆ. ಸೊ ಕಲ್ಲುಪ್ಪು ಅಂತ ಅನ್ನುವಂಥದ್ದು, ಉಪ್ಪು ಅಂತ ಅನ್ನುವಂಥದ್ದನ್ನು ನಾವು ಯಾಕೆ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ, ಉಪ್ಪಿಗೆ ಇರುವಂತಹ ಒಂದು ಕ್ರಿಸ್ಟಲೈನ್ ಫಾರ್ಮ್ ಅಂತ ಏನು ಹೇಳ್ತೀವಲ್ಲ, ಸೊ ಮೈಕ್ರೋಸ್ಕೋಪಿಕಲ್ಲಿ ಇಟ್ಟು ನೋಡಿದಾಗ ಅದರದೇ ಆದಂತಹ ಒಂದು ಫಾರ್ಮೇಷನ್ ಇರುತ್ತೆ. ಆ ಒಂದು ಜಿಯೋಮೆಟ್ರಿಕಲ್ ಫಾರ್ಮೇಷನ್ ಏನು ಅಂತ ಅಂದರೆ ನೆಗೆಟಿವಿಟಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುವಂತಹ ಶಕ್ತಿ ಉಪ್ಪಲ್ಲಿರುತ್ತೆ. ಸೊ ಹಾಗಾಗಿ ನಾವು ದೃಷ್ಟಿ ತೆಗಿಲಿಕ್ಕೋಸ್ಕರ ಅಥವಾ ಕೆಟ್ಟ ಕಣ್ಣುಗಳು, ಆ ಥರದ್ದೇನು ಈವಿಲ್ ಐ ಎಫೆಕ್ಟ್ಸ್ ಅಂತ ಏನೆಲ್ಲ ಹೇಳ್ತೀವೋ ಸೊ ಅದೆಲ್ಲದಕ್ಕೂ ಕೂಡ ಉಪ್ಪನ್ನು ಉಪಯೋಗಿಸ್ತೀವಿ. ಸೊ ಅದೇ ರೀತಿ ಮನಿ ಬ್ಲಾಕೇಜಸ್ಗಳಲ್ಲೂ ಕೂಡ ನಾವು ಈ ಉಪ್ಪನ್ನು ಉಪಯೋಗಿಸ್ಬೋದು. ಸೊ ಉಗುರು ಬೆಚ್ಚಗಿರುವಂತಹ ಬೌಲನ್ನು ನೀವು ತಗೊಂಡಿದ್ದೀರಾ. ಸೊ ಈಗ 2 ಕೈಗಳನ್ನು ಆ ಬೌಲ್ ಒಳಗಡೆ ಒಂದು 2ರಿಂದ 3 ನಿಮಿಷ, ಜಾಸ್ತಿ ಹೊತ್ತು ಮಾಡಬೇಡಿ. ಸೊ 2 to 3 ಮಿನಿಟ್ಸ್ ಇದ್ದರೆ ಸಾಕು. ಸೊ ಯಾವಾಗ ನೀವು ಬೌಲ್ ಒಳಗಡೆ ನಿಮ್ಮ ಕೈಗಳನ್ನು ಇಡ್ತೀರೋ ಸೊ ಜಸ್ಟ್ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂತಹ ಏನೇ ಹಣಕಾಸಿನ ವಿಚಾರದಲ್ಲಿ ನೀವು ಏನೇನೆಲ್ಲ ನೆಗೆಟಿವಿಟಿ ಅಂತ ಅಂತಿರೋ, ಹಣ ಕಷ್ಟ, ದುಡಿಮೆ ಅನ್ನುವಂಥದ್ದು ಕಷ್ಟ, ನನಗೆ ಈಸಿಯಾಗಿ ಸಿಗೋದಿಲ್ಲ, ನನ್ನ ಸಂಪಾದನೆ ಏನೇನೆಲ್ಲ ನಾನು ಕಷ್ಟಪಟ್ಟು ದುಡಿತೀನೋ ಅದು ಬೇಗ ಖರ್ಚಾಗಿ ಹೋಗುತ್ತೆ, ಅದು ಎಕ್ಸ್ಪೆನ್ಸ್ ಆಗಿ ಹೋಗುತ್ತೆ, ಈ ಥರದ್ದೆಲ್ಲ ನೆಗೆಟಿವಿಟಿ ನಾವು ಏನೇನೆಲ್ಲ ಇರ್ತೀವೋ ಜಸ್ಟ್ ವಿಜುವಲೈಸೇಷನ್ ಮಾಡಿ ಅದು ನಿಮ್ಮ ಒಂದು ಕೈಯಿಂದ ಮುಖಾಂತರ ಆ ಬೌಲ್ಗೆ ಹೋಗಿ ಸೇರ್ತಾ ಇದೆ ಅಂತ ಅನ್ನುವಂಥದ್ದು ವಿಜುವಲೈಸೇಷನ್ನ ನೀವು ಮಾಡ್ಕೋಬೇಕಾಗುತ್ತೆ. ಸೊ ವಿಜುವಲೈಸೇಷನ್ ಮಾಡ್ಕೊಳೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಲ್ಲ ರೀತಿಯಾದಂತಹ ನಕಾರಾತ್ಮಕ ಯೋಚನೆಗಳು ನಿಮ್ಮ ಕೈಗಳ ಮುಖಾಂತರ ಬಂದು ಆ ಒಂದು ಬೌಲಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ವಿಜುವಲೈಸೇಷನನ್ನು ನೀವು ಮಾಡ್ಕೋಬೇಕಾಗತ್ತೆ. ಸೊ ಅದು ಆಗಿದ ಮೇಲೆ ಹೋಪೋನೋಪೋನೋ ಎಲ್ಲರಿಗೂ ಕೂಡ ಗೊತ್ತು. ಸೊ ಇದು ಕ್ಲೆನ್ಸಿಂಗ್ ಮೆಥಡ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂತಲೂ ಕೂಡ ಹೇಳ್ತೀವಿ. ಸೊ ಹೋಪೋನೋಪೋನೋ ಒಂದು ಪ್ರೇಯರನ್ನು 4 ಸಾಲುಗಳನ್ನು ನೀವು ಹೇಳಬೇಕಾಗುತ್ತೆ. ಸೊ ಐ ಆಮ್ ಸಾರಿ ಮನಿ, ಯಾಕಂದರೆ ಮನಿ ಬಗ್ಗೆ ನಾವು ಮಾಡೋದ್ರಿಂದ, ಹಣಕಾಸಿನ ವಿಚಾರದಲ್ಲಿ ನಾವು ಹೇಳ್ತಾ ಇರೋದ್ರಿಂದ ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮಿ ಮನಿ, ಐ ಲವ್ ಯು ಮನಿ, ಐ ಥ್ಯಾಂಕ್ ಯು ಮನಿ, ಈ ರೀತಿ 7 ಸರಿ ನೀವು ಈ ಒಂದು 4 ಸೆಂಟೆನ್ಸನ್ನು 7 ಸರಿ ಹೇಳಬೇಕು. ಅಂದರೆ ಫಸ್ಟ್ 1 ಸರಿ ಅಂತಂದರೆ ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮಿ ಮನಿ, ಐ ಲವ್ ಯು ಮನಿ, ಐ ಥ್ಯಾಂಕ್ ಯು ಮನಿ, ಇದು ಒಂದು ಟೈಮ್. ಸೊ ಇದೇ ರೀತಿ ನೀವು 7 ಸತಿ ಆ ಒಂದು ಉಪ್ಪು ನೀರಿನಲ್ಲಿ ಇಟ್ಕೊಂಡು ನೀವು ಹೇಳಬೇಕಾಗುತ್ತೆ. ಆ್ಯಂಡ್ 7 ಟೈಮ್ಸ್ ಯಾವಾಗ ನೀವು ಹೇಳ್ತಿರೋ ಸೊ ಹೇಳಿ ಆಗಿದ ಮೇಲೆ ಆ ಒಂದು ನೀರನ್ನು ನಿಮ್ಮ ಒಂದು ಬಾತ್ರೂಮಲ್ಲಿ ಸಿಂಕಲ್ಲಾಗಿರ್ಬೋದು ಅಥವಾ ಕಮೋಡಲ್ಲಿ ನೀವು ಅದನ್ನು ಫ್ಲಶ್ ಔಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಕೈಗಳನ್ನು ಸ್ವಚ್ಛವಾಗಿರುವಂತಹ ನೀರಿನಲ್ಲಿ ಆ್ಯಂಡ್ ಫುಲ್ ಹೋಲ್ ನಿಮ್ಮ ಒಂದು ಫೇಸು, ಕಾಲು ಮತ್ತು ಕೈಗಳನ್ನು ಸ್ವಚ್ಛವಾಗಿ ಮಾಡಿಕೊಂಡು
ಈ ಒಂದು ಪ್ರಕ್ರಿಯೆಯನ್ನು ಇದೇನೇನು ನಾನು ಹೇಳಿದ್ದೀನಲ್ಲ, ಅಟ್ಲೀಸ್ಟ್ ಇದನ್ನು 21 ದಿನ ಅಥವಾ 48 ದಿನಗಳ ಕಾಲ ಈ ಒಂದು ಪ್ರೊಸೀಜರ್ನ ಡೈಲಿ ನೀವು ಮಾಡಬೇಕಾಗುತ್ತೆ. ಸೊ ಇದರಿಂದ ಡೈಲಿ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿರುವಂತಹ ನಕಾರಾತ್ಮಕತೆಗಳು ಎಲ್ಲ ಹೋಗಿಬಿಟ್ಟು ಒಳ್ಳೆಯ ಅವಕಾಶಗಳು ಬರುವಂಥದ್ದು. ಆ್ಯಂಡ್ ಏನೆಲ್ಲ ಬ್ಲಾಕೇಜಸ್ ಇರುತ್ತಲ್ವ, ಸೊ ಬಿಲೀಫ್ ಸಿಸ್ಟಮಲ್ಲಿ ಇರುತ್ತೆ ಈ ಬ್ಲಾಕೇಜಸ್ ಎಲ್ಲ. ಸೊ ಅದು ಕ್ರಮೇಣವಾಗಿ ನಿಮಗೆ ರಿಲೀಫ್ ಮಾಡ್ತಾ ಮಾಡ್ತಾ ನಿಮ್ಮನ್ನು ಅಬೆಂಡೆನ್ಸ್ ಒಂದು ಮೈಂಡ್ಸೆಟ್ಟಿಗೆ ತಗೊಂಡು ಹೋಗುವಂತಹ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದಾಗಿರುತ್ತೆ. ಸೊ ಹಾಗಾಗಿ ಇದನ್ನು ನಂಬಿಕೆಯಿಂದ ಮಾಡಿ ಆ್ಯಂಡ್ ಖಂಡಿತವಾಗ್ಲೂ ಕೂಡ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸಿದ್ದೀನಿ. ಆ್ಯಂಡ್ ಇದೇ ರೀತಿ ಡೇ ಟು ಡೇ ಲೈಫಲ್ಲಿ ನಾವು ಪಾಸಿಟಿವ್ ಆಗಿ ಇರಬೇಕು ಅಂತ ಅಂದರೆ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಸೆಷನ್ ಅಂತ ಅನ್ನುವಂಥದ್ದು 5 ದಿನಗಳ ಕಾಲ ಫ್ರೀ ಇರುತ್ತೆ. ಸೊ 30 ನಿಮಿಷಗಳ ಕಾಲ ಡೈಲಿ 5 ಡೇಸ್ ಫ್ರೀಯಾಗಿ ಇರುತ್ತೆ. ಸೊ ಯಾರಿಗೆಲ್ಲ ಡೇ ಟು ಡೇ ಲೈಫಲ್ಲಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನಮ್ಮ ಒಂದು ಫ್ರೀಕ್ವೆನ್ಸಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕು, ವೈಬ್ರೇಷನನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಯಾರೆಲ್ಲ ಇಷ್ಟಪಡ್ತಿರೋ ಸೊ ಅವರೆಲ್ಲರೂ ಕೂಡ ಈ ಒಂದು ಡೈಲಿ ಮಿರಾಕಲ್ ಪ್ರಾಕ್ಟೀಸಿಗೆ ನೀವೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆಗೋದು ಹೇಗೆ ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ಪಿಂದು ಗ್ರೂಪಿಂದು ಲಿಂಕ್ ಇರುತ್ತೆ. ಸೊ ಆ ಗ್ರೂಪ್ಗೆ ನೀವು ಪ್ರೆಸ್ ಮಾಡಿದರೆ ಸಾಕು, ನೀವು ಲಿಂಕನ್ನು ಪ್ರೆಸ್ ಮಾಡಿದರೆ ಸಾಕು ಗ್ರೂಪ್ಗೆ ಬರ್ತೀರಾ. ಸೊ ಅಲ್ಲಿ ನಾನು ಈ ಒಂದು ಡೈಲಿ ಮಿರಾಕಲ್ ಪ್ರಾಕ್ಟೀಸ್ 5 ಡೇಸ್ ಫ್ರೀ ಸೆಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯಾವ ಟೈಮಲ್ಲಿ ಇರುತ್ತೆ ಅಂತ ಅನ್ನೋ ಎಲ್ಲ ವಿವರಣೆನೂ ಕೂಡ ಆ ಒಂದು ಕಮ್ಯುನಿಟಿಯಲ್ಲಿ ನಾನು ಹಾಕ್ತೀನಿ. ಓಕೆ, ಸೊ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸ್ತಿದ್ದೀನಿ. ಆ್ಯಂಡ್ ಈ ಒಂದು ಉಪ್ಪು ನೀರಿನ ಒಂದು ಟೆಕ್ನಿಕ್ಕನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮಲ್ಲಿರುವಂತಹ ಮನಿ ಬ್ಲಾಕೇಜಸನ್ನು ಖಂಡಿತವಾಗ್ಲೂ ಕೂಡ ನೀವು ದೂರ ಮಾಡ್ಕೋಬೋದು ನಂಬಿಕೆಯಿಂದ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಡಾಕ್ಟರ್ ವರ್ಣಿಕಾ ಜಿ ಎನ್.